ಧನುರಾಶಿಯವರಿಗೆ ಇನ್ನೊಂದೇ ತಿಂಗಳು ಗುರುಬಲ ಇರುವಂತದ್ದು. ಈ ಗುರುಬಲ ಅನ್ನೋದು ಹೋಗೋದಕ್ಕಿಂತ ಮುಂಚೆ ಯಾವ ಯಾವ ಕೆಲಸವನ್ನ ನೀವು ಮಾಡ್ಕೊಂಡ್ರೆ ಅತ್ಯಂತ ಶುಭ ಅನ್ನೋದು ನಿಮಗೆ ಪ್ರಾಪ್ತಿ ಆಗುತ್ತೆ. ನಿಮ್ಮ ಜೀವನದ ಅಭಿವೃದ್ಧಿಗೆ ನೀವೆಲ್ಲ ಏನೇನ್ ಮಾಡಬೇಕು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿನ್ನ ಸಂಚಿಕೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬಹಳ ವಿಶೇಷವಾಗಿ ಕೇವಲ ಧನುಸು ರಾಶಿಯವರಿಗೆ ಮಾತ್ರ ಇರತಕ್ಕಂತಹ ವಿಡಿಯೋ ಆಗಿರುತ್ತೆ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಧನುರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ತರೋದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನ ನೋಡ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನ ಇಲ್ಲಿ ನಿಮಗೆ ಮಾಡಿಕೊಳ್ಳಲಾಗುತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂದ್ರೆ, ಮೇ 1ಕ್ಕೆ ಬುಧ ಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಶುಕ್ರ ಗ್ರಹ ಮಿಥುನ ರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಬುಧ ಗ್ರಹ ವೃಷಭ ರಾಶಿ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯ ಗ್ರಹ ಬರುವಂತದ್ದು. ಹಾಗೆ 26ನೇ ಮೇಗೆ ವೃಷಭ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಗುರು ಗ್ರಹ ಮಾಡುವಂತದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿ ಅನುಗುಣವಾಗಿ ಕೂಡ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ತಿಳಿಸಿ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದ್ರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ, ಸಾಲ ಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮಗೆಲ್ಲರೂ ಕೂಡ ಸಹಕಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂತದ್ದು, ಹಣಕಾಸಿನ ತೊಂದರೆ ಆಗುವಂತದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನ ನೇತಾಕ್ಬೇಕಾಗತ್ತೆ, ಅಥವಾ ಈ ರೀತಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಾದ್ರೂ ಹಾಕ್ಬೋದು. ಓಕೆ, ಇದನ್ನ ಮನೆಯ ಹೊರಗಡೆ ನೀವು ನೇತ್ ಹಾಕಿದಾಗ ನಿಮ್ಮ ಮನೆಯ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿ ದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನ ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಯಂತ್ರವನ್ನ ಸ್ಥಾಪಿಸಿ ನಿಮಗೆ ನೀಡಿರುತ್ತೇವೆ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನ ಮಾಡಿರುವಂತದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗ್ಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನ ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅವರನ್ನ ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕಿರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರು ಕೊಟ್ಟಿರ್ತೇನೆ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗ್ರಹಸ್ಥಾನಗಳು ಅಂತ ಹೇಳಿ ಬರುವಾಗ
ಈ ಒಂದು ಮಾಸದಲ್ಲಿ 6ನೇ ಮನೆಯಲ್ಲಿ ರವಿ ಮತ್ತೆ ಬುಧ ಸಂಚಾರ ಇರೋದ್ರಿಂದ ಬುಧಾದಿತ್ಯ ಯೋಗ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಮುಂದುವರಿಯುತ್ತೆ, ಹಾಗೂ ಇದು ನಿಮಗೆ ಧೈರ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನ ನೀಡುತ್ತೆ. 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದು ಇದು ಪಾಲುದಾರಿಕೆ ಅಥವಾ ಮದುವೆಗೆ ಪೂರಕವಾಗಿರುತ್ತೆ. ಇದು ಎಲ್ಲಿವರೆಗೂ ಇರುತ್ತೆ? ಕೇವಲ ಇದೊಂದು ತಿಂಗಳು. ಆ ನಂತರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಖಂಡಿತವಾಗ್ಲೂ ಗುರುವಿನ ಸಂಚಾರ ಆಗುವಂತದ್ದು. ಇದರಿಂದಾಗಿ ಏನೇನು ಫಲಗಳು ಸಿಗುತ್ತೆ ಅದನ್ನ ಪೂರ್ಣವಾಗಿ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ. ಹಾಗೂ ಶನಿ ಮೀನರಾಶಿಯಲ್ಲಿ ಅರ್ಧಾಷ್ಟಮ ಶನಿ ಅಂತಾನು ಹೇಳ್ತಾರೆ. ಮಾನಸಿಕ ಒತ್ತಡ, ಕಿರಿಕಿರಿಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವರಿಗೆ ಒಂದು ಶುಭ ಸಂದರ್ಭ ಇದಾಗಿರುವಂತದ್ದು. 6ನೇ ಮನೆಯ ಬುಧ ಮತ್ತು ರವಿಯ ಪ್ರಭಾವದಿಂದ ಸ್ಪರ್ಧಾಳುಗಳು ಖಂಡಿತವಾಗ್ಲೂ ಸೋಲಿಲ್ಲದೆ ಜಯವನ್ನ ಕಾಣ್ತಾರೆ. ಮೇ 15ರ ನಂತರ ಪರೀಕ್ಷೆಗಳಿಗೆ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಮಹಿಳೆಯರಿಗೆ 5ನೇ ಮನೆ ಪ್ರಭಾವದಿಂದಾಗಿ ಮಕ್ಕಳು ಅಥವಾ ಸಂತಾನ ಕಡಿಯುವಂತಹ ಒಂದಷ್ಟು ಶುಭ ಸುದ್ದಿ ಕೇಳುವಿಕೆ ಕಾಣ್ತಾ ಇದೆ. ಹಾಗೆ ಚಿನ್ನಾಭರಣ ಅಥವಾ ಮನೆಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡುವ ಯೋಗವು ಕೂಡ ಇರುವಂತದ್ದು. ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರಬಹುದು. ಹಾಗೆ ಇದೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂದಾಗ ನೀವು ತಾಳ್ಮೆಯನ್ನ ವಹಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ವ್ಯಾಯಾಮವನ್ನ ಮಾಡ್ಕೊಳ್ಳಿ. ಹಾಗೂ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ಬರೋದ್ರಿಂದ ನಿಮ್ಗೆ ಯಾವುದೇ ಕೆಲಸ ವಹಿಸಿದ್ರು ಕೂಡ ಅದನ್ನ ನಿರ್ವಹಿಸುವಂತಹ ಒಂದು ಖಂಡಿತವಾದ ಯೋಗ ನಿಮ್ಮಲ್ಲಿ ಇರುವಂತದ್ದು. ಹಾಗೂ ಹೊಸ ಕೆಲಸ ಹುಡುಕ್ತಾ ಇರುವಂತವರಿಗೆ ಒಳ್ಳೆ ಸಂದರ್ಭ ಇದಾಗಿರುತ್ತೆ. ವ್ಯಾಪಾರ ಮತ್ತು ಹೂಡಿಕೆ ಮಾಡ್ತಾ ಇರುವಂತವರಿಗೆ ಒಂದು ಸೃಜನಾತ್ಮಕ ಕ್ರಿಯೇಟಿವ್ ಥಿಂಕಿಂಗ್ ಮಾಡಿಕೊಂಡು ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆ ಟೈಮ್ ಆಗಿರುವಂತದ್ದು. ವ್ಯಾಪಾರ ಮತ್ತು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳು ಅಂತ ಹೇಳಿ ಬರುವಾಗ ಮದುವೆ ಮಾತುಕತೆಗೆ ಇದು ಸೂಕ್ತ ಸಮಯ. ವಧುವರರ ಒಂದು ಸಮ್ಮಿಲನಕ್ಕೆ ಒಂದು ಒಳ್ಳೆ ಸಂದರ್ಭ ಅಂತ ಹೇಳುವಂತದ್ದು. ಪ್ರೇಮಿಗಳ ನಡುವೆ ಈ ಹಂತದಲ್ಲಿ ಮದುವೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಬರುತ್ತೆ. ಕೃಷಿಕರಿಗೆ ಶನಿಯ ಪ್ರಭಾವದಿಂದ ಒಂದಷ್ಟು ಕೆಲಸದಲ್ಲಿ ವಿಳಂಬ ಆಗುವಂತದ್ದು, ಕಿರಿಕಿರಿ ಉಂಟಾಗುತ್ತೆ. ಹಾಗೂ ಜೂನ್ ತಿಂಗಳ ನಂತರದಲ್ಲಿ ಉತ್ತಮ ಫಲಿತಾಂಶವನ್ನ ನೀವು ಇಲ್ಲಿ ನೋಡಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಶುಭ ಸಂದರ್ಭ ಖಂಡಿತವಾಗ್ಲೂ ಕೂಡ ಪ್ರಾಪ್ತಿ ಆಗುತ್ತೆ. ಈ ಒಂದು ಮಾಸದಲ್ಲಿ ಹೆಚ್ಚಾಗಿ ಗುರುವಿನ ದರ್ಶನವನ್ನ ಮಾಡಿಕೊಳ್ಳಿ. ಗುರು ಸಂಚಾರ ಅಂತ ಏನ್ ಹೇಳ್ತೇವೆ, ಆ ಸಂಚಾರದ ಕುರಿತಾಗಿ ಈಗಾಗಲೇ ಪೂರ್ಣ ವಿಡಿಯೋವನ್ನ ಅಪ್ಲೋಡ್ ಮಾಡಿರುವಂತದ್ದು. ಗುರು ಗೋಚಾರ ಫಲದ ಕುರಿತಾಗಿ ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಇಲ್ಲದ ನಂತರದಲ್ಲಿ ಏನೇನಾಗುತ್ತೆ ಅಂತ. ಹಾಗೆ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ನೀಡಿ ಅಷ್ಟು ಐಶ್ವರ್ಯಗಳನ್ನು ನೀಡಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.